ನಮಸ್ತೆ ಸ್ನೇಹಿತರೆ, ನಾನು ರಘು ತುಮಕೂರು ಏನಪ್ಪಾ ಇಷ್ಟು ದೊಡ್ಡ ಗೋಡನ್ ಬಂದ್ಬಿಟ್ಟಿದ್ದಾನೆ ಅಂತ ನೀವು ಥಿಂಕ್ ಮಾಡ್ತಿರ್ತೀರಾ. ಸ್ನೇಹಿತರೆ, ಒಂದು ಗೊಬ್ಬರದ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದೆ. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಮತ್ತೆ ಇದು ನಮ್ಮ ರೈತ ಮಿತ್ರರಿಗೆ ತುಂಬಾ ಸಹಾಯ ಆಗುವಂತಹ ವಿಡಿಯೋ. ದಯಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇನ್ನೊಂದು ಏನಪ್ಪಾ ವಿಷಯ ಅಂದ್ರೆ, ಯಾರು ಸಹ ಮ್ಯಾನುಫ್ಯಾಕ್ಚರ್ ಹೆಂಗ್ ಮಾಡ್ತೀವಿ, ಏನೆಲ್ಲ ಹಾಕ್ತೀವಿ, ಮತ್ತೆ ಏನೆಲ್ಲ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಈ ಥರ ಎಲ್ಲ ಯಾರನ್ನು ಹೇಳಲ್ಲ. ಆದ್ರೆ ನಾವು ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ಎಸ್, ನಮಸ್ತೆ ಕರ್ನಾಟಕ. ಹೆಸರು ಶಿವಕುಮಾರ್. ಒಂದು JS ಆರ್ಗ್ಯಾನಿಕ್ ಫರ್ಟಿಲೈಸರ್ ಕಂಪ್ನಿಯಿಂದ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಒಂದು ಮ್ಯಾನುಫ್ಯಾಕ್ಚರ್ ಯೂನಿಟ್ನ ನಿಮಗೆ ಪರಿಚಯ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಒಂದು ಪ್ರಾಡಕ್ಟನ್ನು ಯಾವ ರೀತಿ ತಯಾರು ಮಾಡ್ಬೋದು, ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ನಿಮಗೆ ತೋರ್ಸೋಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಪ್ರಾಡಕ್ಟನ್ನು ರೆಡಿ ಮಾಡಿದ್ದೀವಿ. 2 ವರ್ಷದಲ್ಲಿ ನೋಡಿ ಪ್ರಾಡಕ್ಟ್ ಯಾವ ಥರ ಕಾಂಪೋಸ್ಟ್ ಆಗಿದೆ ನೋಡ್ಬೋದು. ಸೊ ಕುರಿ ಗೊಬ್ಬರ, ದನಿ ಗೊಬ್ಬರ, ಕೋಳಿ ಗೊಬ್ಬರ ಯಾವ ರೀತಿ ಮಿಕ್ಸ್ ಆಗಿದೆ ನೀವು ನೋಡ್ಬೋದು. ಇದನ್ನು ನಾವು ಕಾಂಪೋಸ್ಟ್ ಮಾಡ್ಕೊಂಡು ರೈತರಿಗೆ ಸ್ನೇಹಿತರೆ ಕೊಡ್ಬೇಕಂತ ಹೇಳಿ ನಾವು ಈ ಪ್ರಾಡಕ್ಟನ್ನು ರೆಡಿ ಮಾಡಿರೋ ಅಂಥದ್ದು. ಅದ್ರ ಜೊತೆನಲ್ಲಿ ಇದರಲ್ಲಿ ನಾವು ಯಾವ ಥರ ಫಿಲ್ಟರ್ ಮಾಡ್ತೀವಿ ನೋಡಿ ಸ್ನೇಹಿತರೆ, ಯಾವ ಥರ ಫಿಲ್ಟರ್ ಆಗ್ತಿದೆ ಗೊಬ್ಬರ. ಇದು ನಾವು ಫಿಲ್ಟರ್ ಮಾಡಿ ಕೊಡೋ ಅಂಥದ್ದು ರೈತರಿಗೆ. ಓನ್ಲಿ ಕಾಂಪೋಸ್ಟ್ ಆಗಿರೋ ಅಂಥ ಗೊಬ್ಬರ ಇದು ಸ್ನೇಹಿತರೆ. ಕಾಂಪೋಸ್ಟ್ ಮಾಡಿ ಇದನ್ನ ಫಿಲ್ಟರ್ ಮಾಡಿ ಜನಕ್ಕೆ ಕೊಡೋ ಅಂಥದ್ದು. ಸೊ ಕೆಲವೊಂದು ಕಂಪ್ನಿಗಳು ಇದನ್ನ ಮಾತ್ರ, ಈ ಪ್ರಾಡಕ್ಟ್ ಅನ್ನ ಮಾತ್ರ ಕಾಂಪೋಸ್ಟ್ ಅನ್ನ ಮಾಡಿ ರೆಡಿ ಮಾಡಿ ಕೊಡೋ ಅಂಥದ್ದನ್ನ ನೋಡಿದೀವಿ ಸ್ನೇಹಿತರೆ. ಸೊ ನಮ್ಮದ್ರಲ್ಲಿ ಸ್ಪೆಷಲ್ ಏನಂದ್ರೆ, ನಮ್ಮ ಸ್ಪೆಷಲ್ ಬೇರೆ. ಈ ಕಾಂಪೋಸ್ಟ್ ಗೊಬ್ಬರದ ಜೊತೆನಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅನ್ನ ಆಡ್ ಮಾಡಿದೀವಿ. ಆ ಇಂಗ್ರೀಡಿಯೆಂಟ್ಸ್ ಅನ್ನ ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಆ ಇಂಗ್ರೀಡಿಯೆಂಟ್ಸ್ ಏನನ್ನೋದನ್ನ ನೋಡೋಣ. ನಾವು ಕಾಂಪೋಸ್ಟ್ ಆಗಿರೋ ಗೊಬ್ಬರದ ಜೊತೆನಲ್ಲಿ ಏನೆಲ್ಲ ಮಿಕ್ಸ್ ಮಾಡ್ತೀವಿ ಅನ್ನೋದನ್ನ ನಾವು ಹೇಳ್ತೀವಿ. ಇದೇ ನಮ್ಮ ವಿಶೇಷ. ನಮ್ಮ ಕಾಂಪೋಸ್ಟ್ ಜೊತೆನಲ್ಲಿ ಜಿಂಕು, ಬೋರನ್ನು, ಕ್ಯಾಲ್ಸಿಯಮು, ಮೆಗ್ನೀಷಿಯಮು, NPK, ಮೇಜರ್ ನ್ಯೂಟ್ರಿಯೆಂಟ್, ಮೈಕ್ರೋ ನ್ಯೂಟ್ರಿಯೆಂಟ್ ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ಕೂಡ ನಮ್ಮ ಕಾಂಪೋಸ್ಟ್ ಆಗಿರೋ ಅಂತ ಗೊಬ್ಬರದ ಜೊತೆನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇದು ನಮ್ಮ ವಿಶೇಷವಾದ ಒಂದು ಕಾನ್ಸೆಪ್ಟ್. ಒಂದು ಅಡಿಕೆಗೆ ಏನೆಲ್ಲ ಬೇಕು, ಜಿಂಕು, ಬೋರನ್ನು, ಕ್ಯಾಲ್ಸಿಯಮು, ಮೆಗ್ನೀಷಿಯಮ್, NPK, ಮೇಜರ್ ನ್ಯೂಟ್ರಿಯೆಂಟ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಕಾರ್ಬನ್ ಎಲ್ಲ ಬೇಕು. ಕಾರ್ಬನ್ ಯಾವುದ್ರಲ್ಲಿ ಸಿಗುತ್ತೆ? ಕುರಿ ಗೊಬ್ಬರ, ದನಿ ಗೊಬ್ಬರ, ಕೋಳಿ ಗೊಬ್ಬರದಲ್ಲಿ. ಸೊ ಇನ್ನು ಮಿಕ್ನಾದ ಕಂಟೆಂಟ್ ಯಾವುದ್ರಲ್ಲಿ ಸಿಗುತ್ತೆ, ಇದರಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವತ್ತು ನೋಡ್ಬೋದು, ಈಗ ಎಲ್ಲ ರೆಡಿ ಮಾಡಿ ಜಿಂಕು, ಬೋರನ್ನು, ಕ್ಯಾಲ್ಸಿಯಮ್, ಮೆಗ್ನೀಷಿಯಮ್, NPK, ಮೇಜರ್ ನ್ಯೂಟ್ರಿಯೆಂಟ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿ ಕಾಂಪೋಸ್ಟ್ ಆಗಿರೋ ಅಂಥ ಗೊಬ್ಬರನೂ ಕೂಡ ಆ್ಯಡ್ ಮಾಡಿ ರೆಡಿ ಮಾಡಿರೋ ಅಂಥ ಒಂದು ಪ್ರಾಡಕ್ಟನ್ನು ನೋಡ್ತಾ ಇದ್ದೀರಾ. ಈಗ ಇದನ್ನು ಪ್ಯಾಕೆಟ್ ಮಾಡೋದು ಅಷ್ಟೇ ಇರೋದು. ಪ್ಯಾಕೆಟ್ ಮಾಡಿ ರೈತರಿಗೆ ಕೊಡಬೇಕಷ್ಟೇ. ನೋಡ್ಬೋದು ನೀವೇನೆಲ್ಲ ಮಿಕ್ಸ್ ಆಗಿದೆ. ಇದ್ರ ಜೊತೆನಲ್ಲಿ ಸಣ್ಣ ಸಣ್ಣ ಕಣಗಳನ್ನು ಕೂಡ ನೋಡ್ಬೋದು. ನಮ್ಮ ಪ್ರಾಡಕ್ಟ್ ಯಾವ ಥರ ಬರುತ್ತೆ, ಇಂಡಸ್ಟ್ರಿಯಿಂದ ನಮಗೆ ಮ್ಯಾನುಫ್ಯಾಕ್ಚರಿಂದ ಯಾವ ಥರ ಬರುತ್ತೆ, ರೆಡಿ ಆಗುತ್ತೆ. ಇದು ಕನ್ವರ್ ನೋಡ್ಬೋದು ಸ್ನೇಹಿತರೆ. ಈ ಥರ ರೆಡಿ ಆಗಿ ಹೊರಗಡೆ ಔಟ್ಪುಟ್ ಕೂಡ ಅಂತದ್ದು ನಾವು ನಮ್ಮ ಪ್ರಾಡಕ್ಟನ್ನು ಇಂಡಸ್ಟ್ರಿನ ನೋಡ್ಬೋದು ಸ್ನೇಹಿತರೆ. ಯಾವುದೇ ಒಂದು ಪ್ರಾಡಕ್ಟನ್ನು ನಾವು ಹೊರಗಡೆ ಕೊಡಬೇಕಂದ್ರೆ ಟೂಲ್ಸ್ ರೆಡಿ ಇರಬೇಕು. ಆ ಟೂಲ್ಸನ್ನು ಯಾವ ಥರ ಇದೆ ಅಂತ ನೋಡ್ಬೋದು. ಇದರಿಂದ ನಮಗೆ ಪ್ಯಾಕೆಟ್ ಆಗಿ ಬರುತ್ತೆ. ನಾವು ಇದನ್ನು ಪ್ಯಾಕೆಟ್ ಮಾಡಿ ಹೊರಗಡೆಗೆ ಡಿಸ್ಟ್ರಿಬ್ಯೂಟ್ ಮಾಡೋ ಅಂತ ಕೆಲಸನ ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಯಾವ ತರ ತಯಾರಾಗುತ್ತೆ ನೋಡಿದ್ರಿ, ಏನೆಲ್ಲ ಕಂಟೆಂಟ್ ಮಿಕ್ಸ್ ಆಗುತ್ತೆ ಅನ್ನೋದು ಕೂಡ ನೋಡಿದ್ರಿ. ನಮ್ಮ ಕಂಟೆಂಟ್, ನಮ್ಮ ಪ್ರಾಡಕ್ಟ್ ಅನ್ನ ಏನಕ್ಕೋಸ್ಕರ ಉಪಯೋಗಿಸಬೇಕು ಅನ್ನೋದು ಕೂಡ ನಿಮಗೆ ಮಾಹಿತಿ ಸಿಕ್ಕಿದೆ ಅನ್ಕೊಳ್ತೀನಿ. ಅದೇ ತರ ಜನಕ್ಕೆ ಕಡಿಮೆ ದರದಲ್ಲಿ ಕೊಡಬೇಕು. ಇಡೀ ವರ್ಲ್ಡ್ ಅಲ್ಲಿ ಮಾರ್ಕೆಟಿಂಗ್ ಸಿಸ್ಟಮ್ 2 ಬರುತ್ತೆ ಸ್ನೇಹಿತರೆ. ಒಂದು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತೀವಿ, ಇನ್ನೊಂದು ಡೈರೆಕ್ಟ್ ಸೆಲ್ಲಿಂಗ್ ಅಂತೀವಿ. ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಯಾವುದೇ ಒಂದು ಪದಾರ್ಥ ತಯಾರಾಗಬೇಕಂದ್ರೆ ಮಧ್ಯವರ್ತಿಗಳ ಮುಖಾಂತರನೇ ಅದು ಮೂವ್ ಆಗಬೇಕು. ಹಾಗಾಗಿ ಅಲ್ಲಿ ರಿಟೇಲರ್ ಬರ್ತಾರೆ, ಹೋಲ್ಸೇಲರ್ ಬರ್ತಾರೆ, ಡಿಸ್ಟ್ರಿಬ್ಯೂಟರ್ ಬರ್ತಾರೆ, ಸ್ಟಾಕಿಸ್ಟು, C&F ಏಜೆಂಟ್, ಅಡ್ವರ್ಟೈಸ್ಮೆಂಟ್ ಬರುತ್ತೆ. 100 ರೂಪಾಯಿ ತಯಾರಾದಂಥ ಪದಾರ್ಥ ನಮಗೆ ಸಿಗುವಾಗೆ 1,000 ರೂಪಾಯಿ ಆಗುತ್ತೆ. 900 ರೂಪಾಯಿ ಮಧ್ಯವರ್ತಿಗಳು ತಿಂತಾರೆ ಸ್ನೇಹಿತರೆ. ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿನೇ ಬೇರೆ. ನಾವು ಪದಾರ್ಥನ ತಯಾರು ಮಾಡ್ತೀವಿ, ಡೈರೆಕ್ಟ್ ಕಸ್ಟಮರಿಗೆ ಕೊಡ್ತೀವಿ. ಮಧ್ಯವರ್ತಿಗಳನ್ನ ತೆಗೆದಿದ್ದೀವಿ ಸ್ನೇಹಿತರೆ. ಮಧ್ಯವರ್ತಿಗಳು ಇಲ್ಲದ್ರಿಂದ ನಾವು ಕಡಿಮೆ ದರದಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಪ್ರಾಡಕ್ಟ್ ಅನ್ನ ಕೊಡಬೇಕಂತ ಹೇಳಿ ಡೈರೆಕ್ಟ್ ಸೆಲ್ಲಿಂಗ್, ನೇರ ಮಾರುಕಟ್ಟೆ, ಫ್ಯಾಕ್ಟರಿ ಇತ್ತು ಕಸ್ಟಮರ್ ಗ್ರಾಹಕರಿಗೆ ತಲುಪಿಸೋಂತ ಕೆಲಸನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕಲ್ಪನಾ ಅಂತ. ಸೊ ನಮ್ಮ ಪ್ರಾಡಕ್ಟ್ ಹೆಸರು ಬಂದು JS ಆರ್ಗಾನಿಕ್ ಬಯೋ ಫರ್ಟಿಲೈಸರ್ ಅಂತ. ಅದನ್ನ ಡೀಟೇಲ್ಸ್ ನ ನಿಮ್ಗೆ ಕೊಡ್ತಾ ಇದ್ದೀನಿ. ನಾವೀಗ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ. ಗೊಬ್ಬರ ಹೇಗ್ ಮಾಡ್ಬೇಕು, ಏನಕ್ಕೆ ಕೊಡ್ಬೇಕು, ಅಡಿಕೆ ಗಿಡಕ್ಕೆ ಯಾವ್ಯಾವ್ದು ಕೊಡ್ಬೇಕು, ಯಾವ್ಯಾವ್ದು ಕೊಟ್ರೆ ಹೇಗೆ ಕ್ಲಿಯಾರಿಟಿ ಬರ್ತೈತೆ, ಈ ಸುಳಿ ರೋಗ ಬರೋದಕ್ಕೆ ಏನ್ ಕೊಡಬೇಕು, ಮತ್ತೆ ಹಣ್ಣೊಡ್ಕಾಗೋದಕ್ಕೆ ಏನ್ ಕೊಡಬೇಕು, ಹಳ್ಳುದ್ರದಕ್ಕೆ ಏನ್ ಕೊಡಬೇಕು ಅನ್ನೋದು ಕೂಡ ನಮಗೆ ಪ್ರಾಡಕ್ಟ್, ಒಂದು ಅಡಿಕೆ ಗಿಡಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತ ಕೂಡ ನಮಗೆ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ. ಆ ಥರ ಟ್ರೈನಿಂಗ್ ತಗೊಂಡು ನಾವು ತೋಟಕ್ಕೆ ಹೋಗಿ ತೋಟ ವಿಸಿಟ್ ಮಾಡಿ ಅವ್ರ ತೋಟ ಹೇಗಿದೆ ಅಂತ ನೋಡಿ ಆ ಥರ ಗೊಬ್ಬರ ಇಂಪ್ರೂವ್ ಮಾಡಿ ನಾವು ಕೊಡ್ತೀವಿ. ಬೇರೆ ಕೊಟ್ರೇನೆ ಗೊಬ್ಬರ ತಗೊಳ್ಳೋದು. ಹೇಗೆ ಅಂತ ಅಂದ್ರೆ 7 ಪದ್ರ ಇರುತ್ತಲ್ಲ, 7 ಪದ್ರಕ್ಕೂ ನಮ್ದು ಗೊಬ್ಬರದ್ದು ಹೋಗ್ಬೇಕು. ಆಲ್ರೆಡಿ ಕಾಂಪೋಸ್ಟ್ ಆಗಿರೋದ್ರಿಂದ ಈ ಗೊಬ್ಬರ ನಾವು ಬೇರೆ ಕೊಡೋದ್ರಿಂದ ಲಿಕ್ವಿಡ್ ಫಾರ್ಮ್
ಅಲ್ಲಿ ತಗೊಳುತ್ತೆ. ಲಿಕ್ವಿಡ್ ಫಾರಮ್ ಅಲ್ಲಿ ತಗೊಳ್ಳೋದ್ರಿಂದ 3 ತಿಂಗಳಿಗೆಲ್ಲ ರಿಸಲ್ಟ್ ಗೊತ್ತಾಗುತ್ತೆ ನಮ್ದು. ಬಟ್ ಹಾಗೆ ಮೇಲ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಗಾಳಿಗೆ ಅರ್ಧ ಹೊರಟೋಗುತ್ತೆ, ನೀರಲ್ಲಿ ಅರ್ಧ ಕೊಚ್ಚೋಗುತ್ತೆ, ಅದು ರಿಸಲ್ಟ್ ಬರಲ್ಲ. ಅದಕ್ಕೋಸ್ಕರ ನಾವು 2 ಕಚ್ ತೆಗೆದು ಬೇರೆ ಕೊಡಿಸ್ತೀವಿ, ಅದರಿಂದ ಬೆಸ್ಟ್ ರಿಸಲ್ಟ್ ಬರುತ್ತೆ. ಸ್ನೇಹಿತರೆ, ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಒಂದೊಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಇರೋಂಥ ಪ್ರಾಡಕ್ಟ್ ಅನ್ನ ಒಬ್ಬರು ರೈತರಿಗೆ ಕೊಟ್ರೆ ಆ ಒಬ್ಬ ರೈತರಿಂದ 100 ಜನ ರೈತರನ್ನ ಕ್ರಿಯೇಟ್ ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ ಸ್ನೇಹಿತರೆ. 100 ಜನ ರೈತರು ಕ್ರಿಯೇಟ್ ಆಗಬೇಕಂದ್ರೆ ಪ್ರಾಡಕ್ಟಲ್ಲಿ ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಇರೋ ಪ್ರಾಡಕ್ಟನ್ನು ನಾವು ಕೊಟ್ಟಿದ್ದೀವಿ ಅಂತ ಅಂದರೆ 100% ಜನ ನಮ್ಮ ಜೊತೆ ಇರ್ತಾರೆ ಸ್ನೇಹಿತರೆ. ಒಂದೊಳ್ಳೆ ಬೆಸ್ಟ್ ಪ್ರಾಡಕ್ಟನ್ನು ನಿಮಗೆ ಬೇಕಂದರೆ ಕರ್ನಾಟಕಾದ್ಯಂತ ನಾವು ಸರ್ವಿಸ್ ಕೊಡಲಿಕ್ಕೆ ರೆಡಿ ಇದ್ದೀವಿ. ನಿಮ್ಗೆ ಯಾವುದೇ ಟೈಮಲ್ಲಿ ಎನಿ ಟೈಮ್ ನಮ್ಮ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಮೌತ್ ರೆಕಮೆಂಡಿಂದ ನಮ್ಮ ಪ್ರಾಡಕ್ಟನ್ನು ಮೂವ್ ಮಾಡೋ ಅಂಥ ಸಿಸ್ಟಮನ್ನು ತಂದಿದ್ದೀವಿ ಸ್ನೇಹಿತರೆ. ಮೌತ್ ರೆಕಮೆಂಡಿಂದ ಮೂವ್ ಆಗಬೇಕಂದ್ರೆ ಪ್ರಾಡಕ್ಟಲ್ಲಿ ಕ್ವಾಲಿಟಿ ಇರಬೇಕು. ಆ ಕ್ವಾಲಿಟಿ ಇರೋ ಅಂಥ ಪದಾರ್ಥನ ನಾನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಒಂದು ಸಲ ನೀವು ಯೂಸ್ ಮಾಡಿ, ಯೂಸ್ ದ ಪ್ರಾಡಕ್ಟ್, ಶೇರ್ ದ ರಿಸಲ್ಟ್. ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿ ನೀವು ಶೇರ್ ಮಾಡೋ ಅಂಥ ಕೆಲಸ ಮಾಡಿದರೆ ಒಂದು ನಾವು ಮಾಡಿರೋ ಅಂಥ ಒಂದು ಬಿಸ್ನೆಸ್ಗೆ ಒಂದು ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಆ ಥರ ನಮ್ಮ ಬೆಸ್ಟ್ ಪ್ರಾಡಕ್ಟನ್ನು ಯೂಸ್ ದ ಪ್ರಾಡಕ್ಟ್, ಶೇರ್ ದ ರಿಸಲ್ಟ್. ಪ್ರಾಡಕ್ಟ್ ಯೂಸ್ ಮಾಡಿ ಜನಕ್ಕೆ ಶೇರ್ ಮಾಡೋ ಅಂಥ ಕೆಲಸನ ನೀವು ಮಾಡಿ, ಬೆಸ್ಟ್ ಪ್ರಾಡಕ್ಟನ್ನು ಕೊಡೋ ಅಂಥ ಕೆಲಸನ ನಾನು ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ವಿಡಿಯೋದಲ್ಲಿ ಇರುತ್ತೆ. ಬೆಸ್ಟ್ ಪ್ರೈಸ್ನಲ್ಲಿ ಕೊಡ್ತಿದ್ದಾರೆ, ಒಂದ್ಸಲ ಸಂಪರ್ಕಿಸಿ. ಥ್ಯಾಂಕ್ ಯು. ನಾವು 200 ಚೀಲ ಬಿಡಿಸ್ಕೊಂಡಿದ್ದೆ ಹೋದ್ಸಲಿ, ಗೊಬ್ಬರ ಹಾಕಿದ್ದೀವಿ. ನಮ್ಮ ಹೆಸರು ಈಶ್ವರಪ್ಪ ಅಂತಾನ. ಇನ್ನು ಮುಂದೆ ವರ್ಷಕ್ಕೆ ಹಾಕ್ಸ್ಬೇಕು. ಈ ವರ್ಷ ರಿಸಲ್ಟ್ ಹೇಗಿದೆ ಸರ್? ರಿಸಲ್ಟ್ ಚೆನ್ನಾಗಿ ಬಂದೈತ್ರಿ. ಹಳ್ಳೆಲ್ಲ ಕಚ್ಚಿದೆ, ಹಳ್ಳೆಲ್ಲ ಚೆನ್ನಾಗಿ ಕಟ್ಟೈತ್ರಿ, ಹಳ್ಳು ಬಿದ್ದಿಲ್ರ. ಇದನ್ನ ಹಾಕ್ಸ್ರಿ ಗೊಬ್ಬರ ಬೇರೆಯವರು. ನಮಗೆ ಈ ಒಂದು ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟ ಮೇಲೆ ತೋಟ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಿ. ಎಲ್ಲ ಗೊನೆಗಳೆಲ್ಲ ಚೆನ್ನಾಗಿ ಬಿಟ್ಟಿದೆ. ಎಲ್ಲ 4, 5, 6 ಗೊನೆಗಳವರೆಗೂ ಬಿಟ್ಟಿದೆ. ಹಚ್ಚ ಹಸಿರಾಗಿದೆ ತೋಟ ಪೂರ್ತಿ. ನಾವು ಒಂದೇ ಸಾರಿ ಸಿಂಪಲ್ಲಾಗಿ ಕೊಟ್ಟಿದ್ವಿ. ಈ ಸಾರಿ ವರ್ಷಕ್ಕೆ 2 ಸಾರಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ವರ್ಷಕ್ಕೆ 1 ಸಾರಿ ಕೊಟ್ಟಿದ್ದೀವಿ. 1 ಸಾರಿ ಕೊಟ್ಟಿರೋದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಗೊನೆಗಳು. ಪರವಾಗಿಲ್ಲ ಮೇಡಮ್ ಅವ್ರೆ, ಚೆನ್ನಾಗೈತಿ. ಹಳ್ಳು ಉದ್ರಿಲ್ಲ, ಒಂಬಳೆನು ಹಂಗೆ ಅಷ್ಟು ಬಿಸಿಲು ದಾವಳಕ್ಕೆ ಒಂದು ಸ್ವಲ್ಪ ಇದಾಯದಂಗೆ ಆಯ್ತು ಅಷ್ಟೇ. ಚೆನ್ನಾಗಿ ಬಂದೈತಿ. ರಿಸಲ್ಟ್ ಹೇಗಿದೆ? ರಿಸಲ್ಟ್ ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗೈತಿ. ಹಳ್ಳೋದ್ರಿಲ್ಲ, ಒಂಬಳೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದೈತಿ. ಇಳುವರಿ ಚೆನ್ನಾಗಿ ಬಂದಿದ್ಯಾ? ಇಳುವರಿನೂ ಚೆನ್ನಾಗಿ ಬಂದೈತಿ. ಏನ್ ಅನಿಸ್ತು ಗೊಬ್ಬರದ ಬಗ್ಗೆ? ಪರವಾಗಿಲ್ಲ ಮೇಡಮ್ ರೀ, ಚೆನ್ನಾಗೈತಿ. ಹಳ್ಳೆ ಯಾವ ಥರ ಇದೆ ಸರ್? ಅದು ಹಳ್ಳು ಒಳ್ಳೆ ಚೆನ್ನಾಗಿ ಬಂದಿದೆ. ಅದು ದಪ್ಪನಾಗ ಸೈಜ್ ಚೆನ್ನಾಗಿ ಬಂದಿದೆ. ಇದರಲ್ಲಿ ಸರ್ ಇದರಲ್ಲಿ ಕಮ್ಮಿ ಐತೆ ಸರ್, ಕಡಿಮೆ ಇದೆ. ಅಂದರೆ ಹಾಕಿರೋ ಅಂಥದ್ರಲ್ಲಿ ಬೆಳೆ ಜಾಸ್ತಿ ಇದೆ, ಹಾಕಿಲ್ಲ ಅಂದ್ರಲ್ಲೇ ಕಡಿಮೆ ಇದೆ. ಸ್ನೇಹಿತರೆ, ಏನಕ್ಕೋಸ್ಕರ ಆರ್ಗ್ಯಾನಿಕ್ ಫರ್ಟಿಲೈಸರ್ ಉಪಯೋಗಿಸ್ಬೇಕಂದ್ರೆ ನೀವು ಸ್ಟಾರ್ಟಿಂಗಲ್ಲಿ ಹಾಕ್ಬೇಕಾದ್ರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಅಂತ ಅನಿಸುತ್ತೆ. ಆದರೆ 4 ಕ್ವಿಂಟಲ್ ಅಡಿಕೆ ಜಾಸ್ತಿ ಬಂದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ = 0. ಅದಕ್ಕೋಸ್ಕರ ಇದನ್ನು ಹಾಕ್ಬೇಕನ್ನೋದನ್ನ ಸರ್ ಮಾಹಿತಿ ಕೊಟ್ಟರು. ಓಕೆ ಸರ್, ಥ್ಯಾಂಕ್ ಯು ಸರ್.